23 ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ. ಅಂದರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ, ಈ ಆಶಿಕಿ ಇಷ್ಟ ಆಗುತ್ತೆ, ಹಾಗೆ ಇಷ್ಟ ಆಗುತ್ತೆ. ಬಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ. ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಸಿನಿಮಾ ಅಂತ ಅನ್ಸುತ್ತೆ. ಬೆಸ್ಟ್ ಪಾರ್ಟ್ ಏನಂದರೆ ನಾನು ನನ್ನ ಮಗನ ಜೊತೆ ಇವತ್ತು ಸಿನಿಮಾ ನೋಡಿದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು, ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಕೆಲವು ಸಿನಿಮಾಗಳು ನೋಡ್ತಾ ಇದ್ರೆ ಮುಗಿದ್ರೆ ಸಾಕು ಬಿಲೇಬಾರ್ದು ಅನ್ನೋ ರೀತಿ ಫೀಲ್ ಕೊಡ್ತಾ ಇದೆ ಇವತ್ತಿಗಂತ ಅನಿಸ್ತಿದೆ. ಅಲ್ಲ, ನಿಜವಾಗ್ಲೂ ಅನಿಸ್ತಿದೆ. ನಾನು ಅದೇ ಹೇಳಿದ್ನಲ್ಲ, ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದರೆ ಎಸ್ಪೆಷಲಿ ಅಂದರೆ ನಾನು ಯಾಕೆ ಆಶಿಕಿ ಅನ್ನೋ ಹೆಸರು ತಗೊಂಡೆ ಅಂದರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬ ಇಷ್ಟ. ಬಟ್ ಆ್ಯಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ, ನಿಜವಾಗ್ಲೂ ಹರ್ಟ್ ಆಗುತ್ತೆ. ಇಬ್ಬರು ಅಂದರೆ ಅಪ್ಪು ಮತ್ತು ಸುಚ್ಚಿ ಕ್ಯಾರೆಕ್ಟರ್ಗಳು ನಿಜವಾಗ್ಲೂ ಒಬ್ಬ ಮನುಷ್ಯನ ತುಂಬ ಫೀಲ್ ಆಗುತ್ತೆ. ಅವರಿಬ್ಬರು ಬೇಗ ಮದುವೆ ಆಗೋಗ್ಬಿಡಿ ಅಂತ ಅನಿಸುತ್ತೆ. ನಾನು ಇವತ್ತು ಆ್ಯಸ್ ಅ ಫ್ಯಾನ್ ಅಪ್ಪು ನೋಡಿದೆ, ನಾಟ್ ಆ್ಯಸ್ ದ ಆ್ಯಕ್ಟರ್ ಆಫ್ ದ ಮೂವಿ. ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಆವಾಗಲೂ ಹೇಳಿದೆ ಅದೇ, ಅಪ್ಪು ಅಂತ ನೆನೆಸ್ಕೊಂಡಾಗ, ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನೆಸ್ಕೋಬೇಕಾಗಿರೋದೇ ಅಮ್ಮ ಅನಿಸುತ್ತೆ, ಪಾರ್ವತಮ್ಮ ರಾಜ್ಕುಮಾರ್. ಅವರಿಲ್ಲ ಅಂದರೆ ಬಹುಶಃ ನನಗೆ ಈ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೇ ಇರಲಿಲ್ಲ. ಅಂದರೆ ನನ್ನ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಪ್ಪಾಜಿ ಅಂದರೆ BC ಗೌರಿಶಂಕರ್ ಅವ್ರಿಗೆ ನನಗೆ ಅವ್ನ ಮಗ ಇದ್ದ ಹಾಗೆ ಅಂತ ಅನ್ನೋರು. ಸೊ ಬಹುಶಃ ಎಮೋಷನಿಂದ ಅವ್ರು ನಾನು ಮೊದಲನೇ ಸಿನಿಮಾಗೆ ತಗೊಂಡು. ಬಟ್ ಇವತ್ತು ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಡಿಡ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನಿಸುತ್ತೆ. ಮುಗ್ದು ರಿಲೀಸ್ ಆದಮೇಲೆ ನಾವು ಇಡಿಯಟ್ ಶೂಟ್ ಮಾಡಿದ್ವಿ. ಅಫ್ಕೋರ್ಸ್ ಅದು ಮಾತು ಕೇಳೋಂಗೂ ಇಲ್ಲ. ಅದು ಅಪ್ಪು ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದರಲ್ಲೂ ಪೂರಿನೇ ಮಾಡಿದ್ದು, ಆ ಸಿನಿಮಾ ಕೂಡ ಪೂರಿನೇ ಮಾಡಿದ್ದು. ಅದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ರು. ಬಟ್ ಇದು ತುಂಬ ಇಷ್ಟ ಆಗೋದು ಏನಕ್ಕೆ ಅಂದರೆ ಇದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅನಿಸುತ್ತೆ ನನಗೆ. ಆ ಇನ್ನೋಸೆನ್ಸ್ ಜನರು ತುಂಬ ಇಷ್ಟ ಆಗುತ್ತೆ. ಅಪ್ಪು ಕ್ಯಾರೆಕ್ಟರ್ ಇರ್ಬೋದು, ಸುಚ್ಚಿ ಕ್ಯಾರೆಕ್ಟರ್ ಇರ್ಬೋದು, ಅವಿನಾಶ್ ವಾಟ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇವತ್ತು ಭಾಳಷ್ಟು ಜನರಿಗೆ ಆ ಸಿನಿಮಾ ನೆನೆಸ್ಕೋಬೇಕು. ಐ ಥಿಂಕ್ ಬುಲೆಟ್ ಪ್ರಕಾಶ್ ಅವ್ರು ನನ್ನ ಜೊತೆ ಇದ್ದಿಲ್ಲ, ಸೊ ಅವರನ್ನು ನೆನೆಸ್ಕೋಬೇಕು. ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬರೀ ಅಪ್ಪು ಮತ್ತು ಸುಚಿತ್ ಸಿನಿಮಾ ಅಲ್ಲ, ಅದು ಎಲ್ಲರಿಗೂ ಸಿನಿಮಾ. ಅಪ್ಪಾಜಿ ಅವರು ಆದಂಥ ಸಾಂಗ್. ನಮಸ್ಕಾರ, ಥ್ಯಾಂಕ್ ಯು. ಮತ್ತು ಅಪ್ಪು ಪಿಕ್ಚರ್, ಥ್ಯಾಂಕ್ ಯು. ಮತ್ತು ಅಪ್ಪು ಮೂವಿ ರಿಲೀಸ್ ಆಗಿದೆ. ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ, ಬಟ್ ನಮ್ಮಂಥ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಇದೊಂದು ರೀತಿಯ ಹಬ್ಬ. ಏನು ಬೇಜಾರಂದರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ, ಅವ್ರಿಗೆ ಬಂದಾಗ ವಿಸಿಲ್ ಹೊಡೋಕ್ಕೆ, ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ನಾವು 1 ವರ್ಷ ಕಾಯಬೇಕು. ಬಟ್ ಏನೇ ಆಗಲಿ 1 ವರ್ಷ ಕಾದರೂ ಮತ್ತೆ ಅಪ್ಪು ಸರ್ ಅವರ ಯಾವುದು ಸಿನಿಮಾ ಬಂದರೂ ಕೂಡ ಅವ್ರ ಲಾಂಚ್ ಟೈಮಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವತ್ತು ಸ್ಪೆಷಲ್ಲು ಅಶ್ವಿನಿ ಮ್ಯಾಮ್ದು ಹುಟ್ಟುಹಬ್ಬ ಆ್ಯಕ್ಚುಲಿ. ಸೊ ನಮ್ಮ ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ ಮ್ಯಾಮ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಯು ಅಪ್ಪು ಸರ್.